ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಕಿತ್ತಳೆ ಹಣ್ಣು ಅಥವಾ ಸಿಟ್ರಸ್ ಹಣ್ಣುಗಳನ್ನು ಸೇವಿಸಬಾರದು? ಆಪ್ಷನ್ಸ್: ಎ ರಕ್ತಹೀನತೆ, ಬಿ ಅತಿಸಾರ, ಸಿ ಹಲ್ಲು, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲು. ಸಿಟ್ರಸ್ ಹಣ್ಣುಗಳಲ್ಲಿರುವ ಆಮ್ಲೀಯ ಅಂಶವು ಹಲ್ಲಿನ ದಂತಕವಚಕ್ಕೆ ಹಾನಿಕಾರಕವಾಗಿದೆ. ಆಮ್ಲೀಯ ಆಹಾರಗಳು ಮತ್ತು ಪಾನೀಯಗಳ ಸೇವನೆಯು ಹಲ್ಲು ಸವೆತದ ಅಪಾಯವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಬಾಯಿಯಲ್ಲಿ ಅಲ್ಸರ್ ಆಗಿರುವವರು ಸಿಟ್ರಸ್ ಹಣ್ಣನ್ನು ಸೇವಿಸಬಾರದು, ಇದು ಉರಿಯನ್ನು ಇನ್ನಷ್ಟು ಹೆಚ್ಚಾಗಿಸುತ್ತದೆ. ಎರಡನೇ ಪ್ರಶ್ನೆ, ಹೊಟ್ಟೆ ಉಬ್ಬರದಂತಹ ಸಮಯದಲ್ಲಿ ಯಾವುದನ್ನು ಸೇವಿಸುವುದು ಒಳ್ಳೆಯದಲ್ಲ? ಆಪ್ಷನ್ಸ್: ಎ ಉಪ್ಪಿನ ಆಹಾರ, ಬಿ ಹಾಲು, ಸಿ ಖಾರ, ಡಿ ಸಿಹಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹೊಟ್ಟೆ ಉಬ್ಬರ ಸಮಸ್ಯೆ ಉಂಟಾದ ಕ್ಷಣದಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪಿನ ಅಂಶ ಹೆಚ್ಚಾಗಿ ಒಳಗೊಂಡಿರುವ ಆಹಾರ ಪದಾರ್ಥಗಳ ಜೊತೆ ಹಾಲನ್ನು ಸೇವನೆ ಮಾಡಬಾರದು. ಇದರಿಂದ ನಿಮ್ಮ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಮೂರನೇ ಪ್ರಶ್ನೆ, ಮಧುಮೇಹಿಗಳು ಹಸಿ ಮೆಣಸಿನಕಾಯಿಯನ್ನು ತಮ್ಮ ಆಹಾರದಲ್ಲಿ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸಕ್ಕರೆ ನಿಯಂತ್ರಣ, ಬಿ ಗ್ಯಾಸ್ಟ್ರಿಕ್, ಸಿ ಸಕ್ಕರೆ ಉಲ್ಬಣ, ಡಿ ಎದೆ ಉರಿ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ನಿಯಂತ್ರಣ. ಹಸಿ ಮೆಣಸಿನಕಾಯಿಯಲ್ಲಿ ಇರುವ ಔಷಧೀಯ ಗುಣವು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಸಮತೋಲನದಲ್ಲಿ ಇರುವಂತೆ ಮಾಡುತ್ತದೆ. ಮಧುಮೇಹ ಹೊಂದಿರುವ ವ್ಯಕ್ತಿಗಳು ಉತ್ತಮ ಆರೋಗ್ಯಕ್ಕೆ ಹಾಗೂ ಸಕ್ಕರೆಯ ಪ್ರಮಾಣವನ್ನು ಸಮತೋಲನದಲ್ಲಿ ಇಡಲು ಆಹಾರದಲ್ಲಿ ಹಸಿ ಮೆಣಸನ್ನು ಸೇರಿಸಿಕೊಳ್ಳುವುದು ಒಳ್ಳೆಯದು. ನಾಲ್ಕನೇ ಪ್ರಶ್ನೆ, ಬಂಜೆತನ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸುವುದರಿಂದ ಬಂಜೆತನ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್: ಎ ಅನಾನಸ್, ಬಿ ಸಿಹಿಗೆಣಸು, ಸಿ ಶುಂಠಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಯುರ್ವೇದದ ಪ್ರಕಾರ ಮಹಿಳೆಯರು ಸತತವಾಗಿ ಈ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಾ ಬಂದರೆ ಇದು ವೀರ್ಯಾಣುವನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನು ಗರ್ಭಕೋಶಕ್ಕೆ ನೀಡುತ್ತದೆ. ಹಾಗೂ ಶುಂಠಿಯನ್ನು ಸೇವಿಸುವುದರಿಂದ ಗರ್ಭಾಶಯದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಿದ್ದರೆ ಅಥವಾ ಗರ್ಭಕೋಶದ ಪದರ ದಪ್ಪದಾಗಿದ್ದರೆ ಅದನ್ನು ತೆಳುವಾಗಿಸುತ್ತದೆ. ಒಟ್ಟಿನಲ್ಲಿ ಗರ್ಭಾಶಯದ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಿ ಆರೋಗ್ಯಕರ ಮಗುವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಲ್ಲುಜ್ಜಿ ನೀರು ಕುಡಿಯುವುದು ಒಳ್ಳೆಯದಾ ಅಥವಾ ಹಲ್ಲುಜ್ಜದೆ ನೀರು ಕುಡಿಯುವುದು ಒಳ್ಳೆಯದಾ? ಆಪ್ಷನ್ಸ್: ಎ ಹಲ್ಲುಜ್ಜದೆ, ಬಿ ಹಲ್ಲುಜ್ಜಿದ ನಂತರ, ಸಿ ಹೇಗಾದರೂ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಹಲ್ಲುಜ್ಜದೆ. ಬೆಳಗ್ಗೆ ಎದ್ದ ಕೂಡಲೇ ಹಲ್ಲುಜ್ಜದೆ 2 ಲೋಟ ಸಾಧಾರಣ ಬೆಚ್ಚನೆಯ ನೀರನ್ನು ಬರೀ ಹೊಟ್ಟೆಗೆ ಸೇವಿಸುವುದು ಒಳ್ಳೆಯದು. ಇದರಿಂದ ಅಸಿಡಿಟಿ, ಹೊಟ್ಟೆ ಉಬ್ಬರ ಹಾಗೂ ಮಲಬದ್ಧತೆಗೆ ಔಷಧವಿಲ್ಲದೆ ಪರಿಹಾರ ಸಿಗುತ್ತದೆ. ಆರನೇ ಪ್ರಶ್ನೆ, ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಯಾವುದು ಉಸಿರಾಟವನ್ನು ಸರಾಗಗೊಳಿಸಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ನೀಲಗಿರಿ, ಬಿ ನಿಂಬೆಹುಲ್ಲು, ಸಿ ಪುದೀನ, ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಪುದೀನ. ಪುದೀನವನ್ನು ಮೂಲತಃ ಎದೆ ನೋವು ಮತ್ತು ಜೀರ್ಣಕಾರಿ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಔಷಧಿಯ ಮೂಲಿಕೆಯಾಗಿ ಬಳಸಲಾಗುತ್ತಿತ್ತು. ಉಸಿರಾಟದ ಸಮಸ್ಯೆಗಳಿಗೆ ಬಂದಾಗ ಪುದೀನ ನಮ್ಮ ಮನಸ್ಸನ್ನು ದಾಟುವ ಮೊದಲ ವಿಷಯವಾಗಿದೆ. ತಾಪಮಾನದಲ್ಲಿ ಇಳಿಕೆಯಾದಾಗ ಅಸ್ತಮಾದಿಂದ ಬಳಲುತ್ತಿರುವ ಜನರು ಪುದೀನ ಎಲೆಗಳ ವಾಸನೆಯನ್ನು ತೆಗೆದುಕೊಂಡಾಗ ಅದು ವಾಯುಮಾರ್ಗಗಳನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಉಸಿರಾಟವನ್ನು ಸರಾಗಗೊಳಿಸುತ್ತದೆ. ಏಳನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ರಕ್ತಸ್ರಾವದ ಅತಿಸಾರಕ್ಕೆ ಪರಿಹಾರ ದೊರೆಯುತ್ತದೆ? ಆಪ್ಷನ್ಸ್: ಎ ದಾಲ್ಚಿನ್ನಿ, ಬಿ ಅರಳಿ ಮರದ ತೊಗಟೆ, ಸಿ ಗರಿಕೆ ಹುಲ್ಲು, ಡಿ ಬಾಳೆದಿಂಡು.
ಸರಿಯಾದ ಉತ್ತರ ಆಪ್ಷನ್ ಬಿ ಅರಳಿ ಮರದ ತೊಗಟೆ. ಆರೋಗ್ಯಕ್ಕೆ ಅರಳಿ ಮರದ ಒಂದು ದೊಡ್ಡ ಪ್ರಯೋಜನವೆಂದರೆ ರಕ್ತಸ್ರಾವದ ಅತಿಸಾರಕ್ಕೆ ಪರಿಹಾರ ನೀಡುತ್ತದೆ. ಅರಳಿ ಮರದ ತೊಗಟೆ ಮತ್ತು ಕೊತ್ತಂಬರಿ ಬೀಜಗಳು ಮತ್ತು ಸಕ್ಕರೆಯನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು ಮಿಶ್ರಣ ಮಾಡಿ ದಿನಕ್ಕೆ 2 ಬಾರಿ 3ರಿಂದ 4 ಗ್ರಾಂ ಸೇವಿಸುತ್ತಾ ಬಂದರೆ ಈ ಸಮಸ್ಯೆಗೆ ಪರಿಹಾರ ದೊರೆಯುತ್ತದೆ. 8ನೇ ಪ್ರಶ್ನೆ, ಸೂರ್ಯವಂಶದ ಶ್ರೀರಾಮನ ನೆನಪಿಗಾಗಿ ಪ್ರಧಾನಮಂತ್ರಿ ಯಾವ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ? ಆಪ್ಷನ್ಸ್ ಎ ಸೂರ್ಯ ಯೋಜನೆ, ಬಿ ರಾಮ ಯೋಜನೆ, ಸಿ ರಾಮಲಲ್ಲಾ ಯೋಜನೆ, ಡಿ ಸೂರ್ಯೋದಯ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಸೂರ್ಯೋದಯ ಯೋಜನೆ. ಸೂರ್ಯವಂಶದ ಶ್ರೀರಾಮನ ನೆನಪಿಗೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಘೋಷಣೆ ಮಾಡಿದ ಮೋದಿಯವರು 1 ಕೋಟಿ ಮನೆಗಳಿಗೆ ಮೇಲ್ಛಾವಣಿಯ ಸೋಲಾರ್ ಅನ್ನು ಸ್ಥಾಪಿಸುವ ಗುರಿಯೊಂದಿಗೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಪ್ರಾರಂಭಿಸುತ್ತಿದ್ದಾರೆ. 9ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ದೇಹ ಶುದ್ಧಿ, ಬಿ ರಕ್ತದ ಹರಿವು, ಸಿ ಒತ್ತಡ ನಿವಾರಣೆ, ಡಿ ಗ್ಯಾಸ್ ನಿಯಂತ್ರಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸಿದರೆ ಆಗ ದೇಹದಲ್ಲಿನ pH ಮಟ್ಟವನ್ನು ಅದು ಕಾಪಾಡುವುದು ಮತ್ತು ದೇಹದಲ್ಲಿ ಆಮ್ಲೀಯತೆಯನ್ನು ಕೂಡ ನಿಯಂತ್ರಣದಲ್ಲಿ ಇಡುವುದು. ತುಳಸಿ ಎಲೆಗಳಲ್ಲಿ ಇರುವಂತಹ ಅಡಾಪ್ಟೋಜನ್ ಎನ್ನುವ ಅಂಶವು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು. ಅದರಿಂದ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಸೇವಿಸುವುದು ಉತ್ತಮ. 10ನೇ ಪ್ರಶ್ನೆ, ಊಸನ್ನು ತಡೆ ಹಿಡಿದರೆ ಯಾವ ರೋಗ ಬರುತ್ತದೆ? ಆಪ್ಷನ್ಸ್ ಎ ಹಾರ್ಟ್ ಅಟ್ಯಾಕ್, ಬಿ ಹೊಟ್ಟೆ ಟ್ಯೂಮರ್, ಸಿ ಹೊಟ್ಟೆ ನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಊಸನ್ನು ತಡೆ ಹಿಡಿಯುವುದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತದೆ. ಹೌದು, ಊಸು ತಡೆ ಇಟ್ಟುಕೊಳ್ಳುವುದರಿಂದ ಹೃದಯದ ಮೇಲೆ ಒತ್ತಡ ಬಿದ್ದು ಹೃದಯದ ಕಾಯಿಲೆಗಳು ಹೆಚ್ಚಾಗುತ್ತವೆ. ಕಾನ್ಸ್ಟಿಪೇಷನ್ ನಂತಹ ಸಮಸ್ಯೆಗಳು ಎದುರಾಗುತ್ತವೆ. ಹೊಟ್ಟೆ ನೋವು ಬರುತ್ತದೆ. ಹೊಟ್ಟೆಯಲ್ಲಿ ಟ್ಯೂಮರ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮುಂದಿನ ಪ್ರಶ್ನೆ, ಮಹಿಳೆಯರು ತಮ್ಮ ಗರ್ಭಾವಸ್ಥೆಯಲ್ಲಿ ಯಾವುದನ್ನು ತಿನ್ನುವುದರಿಂದ ಹೊಟ್ಟೆಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಕಪ್ಪು ದ್ರಾಕ್ಷಿ, ಬಿ ಸೀತಾಫಲ, ಸಿ ಡ್ರ್ಯಾಗನ್ ಫ್ರೂಟ್, ಡಿ ನೇರಳೆ. ಸರಿಯಾದ ಉತ್ತರ ಆಪ್ಷನ್ ಎ ಕಪ್ಪು ದ್ರಾಕ್ಷಿ. ಕಪ್ಪು ದ್ರಾಕ್ಷಿಯ ಗುಣಮಟ್ಟವು ಎಲ್ಲ ಸಂದರ್ಭಗಳಲ್ಲೂ ಅನ್ವಯಿಸುವುದಿಲ್ಲ. ಗರ್ಭಾವಸ್ಥೆಯಲ್ಲಿ ಕಪ್ಪು ದ್ರಾಕ್ಷಿಯನ್ನು ತಿನ್ನಬಾರದು. ಗರ್ಭಾವಸ್ಥೆಯಲ್ಲಿ ಕಪ್ಪು ದ್ರಾಕ್ಷಿಯನ್ನು ತಿನ್ನುವುದು ಅಧಿಕ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಇದು ಅಲರ್ಜಿ ಅಥವಾ ಹೊಟ್ಟೆಯ ಹುಣ್ಣುಗಳಿಗೆ ಕಾರಣವಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವುದನ್ನು ತಿನ್ನುವುದರಿಂದ ಹೊಟ್ಟೆಯ ಕೊಬ್ಬನ್ನು ಸೇರಿದಂತೆ ದೇಹದ ತೂಕವನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್ ಎ ಸಿಹಿ ತಿನಿಸು, ಬಿ ಹೆಚ್ಚು ಉಪ್ಪು ಖಾರ, ಸಿ ಕರೆದ ಆಹಾರ, ಡಿ ಅನ್ನ. ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನ. ಅನ್ನ ತಿನ್ನುವುದರಿಂದ ನೇರವಾಗಿ ಹೊಟ್ಟೆಯ ಕೊಬ್ಬು ಹೆಚ್ಚಾಗುವುದಿಲ್ಲ ಅಥವಾ ತೂಕ ಹೆಚ್ಚಾಗುವುದಿಲ್ಲ. ಇದು ನಿಮ್ಮ ದೇಹವು ಸೇವಿಸುವುದಕ್ಕಿಂತ ಹೆಚ್ಚಿನ ಕ್ಯಾಲೋರಿಗಳನ್ನು ಸೇವಿಸಿದಾಗ ಹೊಟ್ಟೆಯ ಕೊಬ್ಬು ಮತ್ತು ದೇಹದ ತೂಕ ಹೆಚ್ಚಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.